in Karnataka, my government, we have waived the farmers' loan up to the value of more than 48,000 crores on state government. In this scheme, what they have allocated 75,000 crores to the extent of 12 crore farmers. If we divide that amount, Karnataka farmers up to the extent of 59 lakh farmers, they will get only 3,528 crores. 3,528 crores. Farmers waive loan itself, my government taken the responsibility of 48,000 crores. Even in our subsidy scheme, which from 2008 we are supplying power to the farming community for their pump sets. This year we are allocated 11,000 crores for subsidy scheme to utilize power. Farmers can think about this. When I announced my loan waiver scheme, even including Prime Minister, in the public meeting, he expressed that our government's loan waiver scheme is lollipop. Then what kind of reaction can I give it for this kind of assistance to the farmers by this present budget? Please tell me. This will not, don't take it seriously about this budget. Because next government, who know, who will come to power? Whether BJP will come or any other government will come, according to your analysis only. This is from last 5 years they are spreading this news. All. Definitely. Whatever the budget today they have presented, this is not a serious budget, according to me, because I sorry to say that our present official finance minister is not there. He is in treatment. Temporary finance minister who have presented this budget, according to me, this budget is not prepared by the central government officials also. Some BJP friends, a group of friends, they have prepared this budget and they have presented on the floor of the house. Sir, budget, central government budget, the parinama and state government budget will reflect. It will. I am not depending on central government budget. Is it vote on account budget or vote for budget? Vote for budget. I think Chidambaram told like that. Vote for budget, not vote on account. Sir, this budget in the Rajya assistance. I am not expecting in a big way. ನನಗೆ ಯಾವುದೇ ರೀತಿಯ ಈಗಿನ ಕೇಂದ್ರ ಸರ್ಕಾರದ ಇವತ್ತಿನ ಬಜೆಟ್ ಏನಿದೆ, ಈ ಬಜೆಟ್ನಿಂದ ದೊಡ್ಡ ಮಟ್ಟದ ನೆರವುಗಳು ದೊರಕುತ್ತೆ ಅಂತಕ್ಕಂಥ ಆಶಾಭಾವನೆಯನ್ನು ಹೊಂದಿಲ್ಲ ನಾನು. ಈ ಬಜೆಟನ್ನು ಮುಂದೆ ಬರ್ತಕ್ಕಂಥ ಚುನಾವಣೆ ನಂತರ ಬರ್ತಕ್ಕಂಥ ಮುಂದಿನ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಸರ್ಕಾರ ಏನಿದೆ, ಹಲವಾರು ಬದಲಾವಣೆಗಳನ್ನು ತರ್ಬೋದು ಅವರು ಹೊಸ ಸರ್ಕಾರದಲ್ಲಿ. ಅದರಿಂದ ಇದು ಚುನಾವಣೆಯ ಒಂದು ಬಜೆಟ್ ಅಂತಕ್ಕಂಥದ್ದನ್ನು ಈಗಾಗಲೇ ಹಲವಾರು ನಮ್ಮ ಆರ್ಥಿಕ ಪಂಡಿತರುಗಳೇನಿದ್ದಾರೆ ಅವರೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ನಾವೇನು ಅಂಥ ಒಂದು ಗಂಭೀರವಾಗಿ ಈ ಬಜೆಟ್ನಿಂದ ಏನೋ ದೇಶದ ರೈತರು ಏನೋ ದೊಡ್ಡ ಮಾರ್ಪಾಡು ತರ್ತಕ್ಕಂಥದ್ದಕ್ಕೆ ನರೇಂದ್ರ ಮೋದಿಯವರು ಕೊನೆ ಹಂತದಲ್ಲಾದರು ಏನೋ ರೈತರ ಕಡೆ ಗಮನ ಕೊಟ್ಟರು ಅಂತಕ್ಕಂಥ ಭಾವನೆ ಬಹುಶಃ ರೈತರು ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಎಕರೆಗೆ 1,250 ರೂಪಾಯಿ ಆ ರೈತನಿಗೆ ಕೊಟ್ಟು ಏನು ಮಾಡ್ತಾರೆ?
ಮತ್ತು ಇದು ಅಂಥ ದೊಡ್ಡ ಮಟ್ಟದ ನಿರೀಕ್ಷೆ ರಾಜ್ಯ ಸರ್ಕಾರವು ನಾವೇನು ಇಟ್ಟಿಲ್ಲ ನಾವು. ಸರ್, ರೈತರನ್ನು ಹೊರತುಪಡಿಸಿ ಉಳಿದಂತೆ ಬೇರೆ ಬೇರೆ ಫಾರ್ಮಿಂಗ್ ಕಮಿಟಿಯನ್ನು ಹೊರತುಪಡಿಸಿ ಮಹಿಳೆಯರಿಗಿರ್ಬೋದು ಅಥವಾ GST ನಾವು ಕಡಿಮೆ ಮಾಡೋದು ಇರ್ಬೋದು ಅಥವಾ ಕಾರ್ಮಿಕರಿಗೆ ಕೊಡೋದಿರ್ಬೋದು, ಪೆನ್ಷನ್ ಸ್ಕೀಮ್ ಇರ್ಬೋದು, ಬೇರೆ ಬೇರೆ ಯಾವುದರಲ್ಲೂ ಸ್ಪಷ್ಟತೆ ಇಲ್ಲ ಅಲ್ಲಿ. ಈ ಬಜೆಟನ್ನು ನೋಡಿದಾಗ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದೆ ಇರತಕ್ಕಂಥದ್ದು ಈ ಬಜೆಟ್ನಲ್ಲಿ. ಅದರಿಂದ ಇದರ ಬಗ್ಗೆ ದೊಡ್ಡ ಚರ್ಚೆಗೆ ಈ ಬಜೆಟ್ನಲ್ಲಿ ವಿಷಯಗಳಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ. ಅವ್ರು ಹೇಳಲೇಬೇಕು. ಈಗ ಎತ್ತು ಮಕ್ಕಳಿಗೆ ಮಗು ಹೇಗಿದ್ರೂ ಅದು ಚೆನ್ನಾಗೇ ಕಾಣ್ತದೆ ಅಂತಕ್ಕಂಥ ಗಾದೆ ಮಾತೆ ಇದೆ. ಅದರಿಂದ ಅವ್ರು ಹೇಳಲೇಬೇಕು ಅದನ್ನ. ಯಾಕಂದ್ರೆ ಕಾರ್ಮಿಕ ವಲಯದಿಂದ ಹಿಡ್ಕೊಂಡು ರೈತರವರೆಗೆ ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ, ಈ ಥರ ಸರ್ಕಾರ ಯಾವತ್ತೂ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ದು ಅವರು ಹೊಗಳ್ಕೋಬೇಕಷ್ಟೇ. ಇದರಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದೆ ಇರ್ತಕ್ಕಂಥದ್ದನ್ನು ನೀವು ಚರ್ಚೆ ಮಾಡಲಿಕ್ಕೆ ಕೂತ್ಕೊಂಡ್ರೆ ಬೇಕಾದ್ರೆ ಸುದೀರ್ಘವಾಗಿ ಎಲ್ಲ ಒಂದೊಂದು ಐಟಮ್ನೇ ತಗೊಂಡು ಬೇಕಾದ್ರೆ ನಿಮ್ಮ ಮುಂದೆ ಇಡ್ಬೋದು. ಸರ್, ಕಿಸಾನ್ ಸಮ್ಮಾನ್ ಯೋಜನೆ ಅವರು ಅನೌನ್ಸ್ ಮಾಡೋದು ಸಿದ್ದರಾಮಯ್ಯನವರ ರೈತ ಬೆಳಕು ಯೋಜನೆಯನ್ನು ಅರ್ಧ ಕಾಪಿ ಹೊಡೆದಿದ್ದಾರೆ ಅಂತ. ಇಲ್ಲ, ಈಗಾಗಲೇ ತೆಲಂಗಾಣದಲ್ಲಿ ರೈತ ಬಂಧು ಅಂತಕ್ಕಂಥ ಸ್ಕೀಮ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒರಿಸ್ಸಾದಲ್ಲಿ ಕಾಲಿಯಾ ಅಂತಲೋ ಯಾವುದೋ ಒಂದು ಸ್ಕೀಮ್ ಮೊನ್ನೆ ಅಡ್ವರ್ಟೈಸ್ಮೆಂಟ್ ನೋಡಿದೆ, ಅವರು ಒಂದು ಸ್ಕೀಮ್ ಕೊಟ್ಟಿದ್ದಾರೆ ರೈತರಿಗೆ. ಅವರು ಎಕರೆಗೆ ಎಷ್ಟು ಕೊಟ್ಟಿದ್ದಾರೆ ಸ್ಟೇಟ್ ಗೌರ್ಮೆಂಟ್ಗಳು? 5,000 ರೂಪಾಯಿ 6,000 ರೂಪಾಯಿ ಕೊಟ್ಕೊಂಡಿದ್ದಾರೆ ಎಕರೆಗೆ. ಇವರು 2 ಹೆಕ್ಟರಿಗೆ ಕೊಟ್ಟಿರೋದು 6,000 ರೂಪಾಯಿ. ಅದಕ್ಕೆ ಹೇಳಿದ್ದು ನಾನು. ಅದಕ್ಕೆ ಈ ಸ್ಕೀಮ್ನಲ್ಲಿ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 59 ಲಕ್ಷ ರೈತರಿಗೆ. ಅದಕ್ಕೆ ನಾನು ಲೆಕ್ಕ ಹೇಳಿದೆ ನಿಮಗೆ. 75,000 ಕೋಟಿ ಇಟ್ಟಿದ್ದೀವಿ ಅಂತ ಅವ್ರೇನು ಘೋಷಣೆ ಮಾಡ್ತಾರೆ, 3,500 ಕೋಟಿ ನಿಮಗೆ ಬರ್ತದೆ. 3,527 ಕೋಟಿ ಅದು ಇದು ಸ್ಕೀಮ್ ಬಂದರೆ. ಸಾಲ ಮರುಪಾವತಿ ಮಾಡಿದ್ರೆ ಬಡ್ಡಿ ಮೇಲಿನ 2% ಅದೆಲ್ಲ ಬೋಗಸ್. ಅದೇನು ಇರೋ ಕಾರ್ಯಕ್ರಮಗಳೇ ಅವು. ಈಗ ಇರ್ತಕ್ಕಂಥ ಸ್ಕೀಮ್ ಇನ್ ಟೈಮ್ನಲ್ಲಿ ದುಡ್ಡು ಕಟ್ಟಿದ್ರೆ ಏನೋ ಬಡ್ಡಿ ಕಡಿಮೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವೆಲ್ಲ ಈಗಾಗಲೇ ಆನ್ಗೋಯಿಂಗ್ ಸ್ಕೀಮ್ಗಳೇ ಅದು. ಅದರಲ್ಲೇನು ಹೊಸದೇನಿಲ್ಲ. ಮಿಡ್ಲ್ ಕ್ಲಾಸ್ಗೂ ಏನು ಅಂತ ದೊಡ್ಡ ಮಟ್ಟದ ಬೋನಸ್ ಏನಿಲ್ಲ, ಬೆನಿಫಿಟ್ ಏನಿಲ್ಲ. ಅದೇನು 5 ಲಕ್ಷ ರೂಪಾಯಿಗಳವರೆಗೆ ಆದಾಯದ ಮಿತಿ ಏರಿಸಿರೋದು ಏನು ದೊಡ್ಡ ವಿಷಯನ? ಇದು ಕಳೆದ 5 ವರ್ಷದಿಂದಲೂ ಭಾಳ ಜನ ನಿರೀಕ್ಷೆ ಇಟ್ಕೊಂಡ್ಬಂದಿದ್ರು. ಕೊನೆ ಅಂತಲೇ ಏನೋ ಒಂದು ಘೋಷಣೆ ಮಾಡಿದ್ದಾರೆ. ಈಗ ರವಿ ಪೂಜಾರಿ ಅವರ ಬಂಧನ ಏನಿದೆ, ನೀವು ಕೇಳಿದ್ದಕ್ಕೆ ನಾನು ತಮ್ಮ ಗಮನಕ್ಕೆ ತರತಕ್ಕಂಥದ್ದು, ಈ ಸರ್ಕಾರ ರಚನೆ ಆದಂಥ ದಿನದಿಂದಲೇ ರವಿ ಪೂಜಾರಿ ಅವರ ಬಂಧನಕ್ಕೆ ಸಂಬಂಧಪಟ್ಟಾಗೆ ನಾನು ನಮ್ಮ DG ಅವರು ಏನಿದ್ದಾರೆ ನೀಲಮಣಿ ರಾಜು ಅವರು ಮತ್ತು ನಮ್ಮ ADGP ಇಂಟೆಲಿಜೆನ್ಸ್ ಅವ್ರ ಜೊತೆ ಒಂದು ಮೀಟಿಂಗನ್ನು ಪ್ರಾರಂಭಿಕ ಹಂತದಲ್ಲೇ ಮಾಡಿದ್ದೇನೆ. ಕಾರಣ, ಇವತ್ತು ರವಿ ಪೂಜಾರಿ ಹೆಸರಿನಲ್ಲಿ ಹಲವಾರು ಶ್ರೀಮಂತರುಗಳಿಗೆ, ಹಲವಾರು ವ್ಯಾಪಾರಸ್ಥರುಗಳಿಗೆ, ಬಿಲ್ಡರ್ಸ್ಗಳಿಗೆ ದೂರವಾಣಿ ಕರೆ ಮುಖಾಂತರ ಥ್ರೆಟ್ ಮಾಡಿ ಇವತ್ತು ಹಣ ಸಂಗ್ರಹ ಮಾಡ್ತಕ್ಕಂಥ ಒಂದು ಕೆಲಸಗಳು ಏನು ನಡೀತಾ ಇತ್ತು. ಅದರ ಹಿನ್ನೆಲೆಯಲ್ಲೇ ನಾನು ಈ ವಿಷಯದಲ್ಲಿ ಸ್ವಲ್ಪ ಕೇಂದ್ರ ಸರ್ಕಾರದ ಅಸಿಸ್ಟೆಂಟ್ನು ತಗೊಳ್ಳೋದ್ರ ಜೊತೆಗೆ ಎಲ್ಲಿಂದ ಈ ಒಂದು ಫೋನ್ ಕರೆಗಳು ಬರ್ತಾ ಇದೆ, ಎಲ್ಲಿ ಕೂತು ಆಪರೇಟ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಕೆಲಸ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟೆ. ಅದರ ಆಧಾರದ ಮೇಲೆ ನಮ್ಮ ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೆಲಸ ಏನು ಪ್ರಾರಂಭ ಮಾಡಿದ್ರು. ಇವತ್ತು ಈ ರವಿ ಪೂಜಾರಿ ಅವರ ವಿಷಯಕ್ಕೆ ನಾನು ತರ್ತಕ್ಕಂಥದ್ದು, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಗುಜರಾತ್ ರಾಜ್ಯಗಳಲ್ಲಿ 2001ರಿಂದ ಇವರ ಆ್ಯಕ್ಟಿವಿಟೀಸ್ ನಡೀತಾ ಇರತಕ್ಕಂಥದ್ದು ನಮ್ಮ ಗಮನದಲ್ಲೇನಿದೆ. ಇವರ ಬ್ಯಾಕ್ಗ್ರೌಂಡನ್ನು ನಾವು ಚರ್ಚೆ ಮಾಡಿದಾಗ ಈ ಪ್ರಭಾವಿಶಾಲಿ ವ್ಯಕ್ತಿ
ಇವಳಿಗೇನು ದೂರವಾಣಿ ಮುಖಾಂತರ ಏನು ಫೋನ್ಗಳು ಮಾಡಿ ಥ್ರೆಟ್ ಮಾಡ್ತಾಯಿದ್ರು. ಇದರ ಆಧಾರದ ಮೇಲೆ ಇವತ್ತು ಹಲವಾರು ಕೊಲೆಗಳಾಗಿ ಹೋಗಿದ್ದಾವೆ, ಹಲವಾರು ಕುಟುಂಬಗಳನ್ನು ಬೀದಿ ಪಾಲು ಮಾಡಿದ್ದಾರೆ ಈ ಒಂದು ಹಣದ ವ್ಯಾಮೋಹದಲ್ಲಿ. ಇದರ ಹಿನ್ನೆಲೆಯಲ್ಲಿ ನಾನೇನು ಚಾಲನೆ ಕೊಟ್ಟು ಇದರ ಬಗ್ಗೆ ಸೀರಿಯಸ್ಸಾಗಿ ಕ್ರಮ ತಗೊಳ್ಳಿ ಅಂತೇಳಿ ನಮಗೆ ಅಂತಿಮವಾಗಿ ಆ ವ್ಯಕ್ತಿ ಆ ಸೈನೆಗಲ್ಲ ಕಂಟ್ರಿನಲ್ಲಿ ಇರ್ತಕ್ಕಂಥ ಮಾಹಿತಿಗಳೇನು ದೊರಕಿತು. ಬಹುಶಃ ಆ ಡಿಸೆಂಬರ್ 31 ಅದು ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ತಾ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಫೋಟೋಗಳು ಮಗದೊಂದು ಅವರ ಚಲನವಲನಗಳ ಬಗ್ಗೆ ಎಲ್ಲ ಕಳೆದ 3-4 ತಿಂಗಳಿಂದಲೇ ನಾವೇನು ಭಾಳ ನಮ್ಮ ಅಧಿಕಾರಿಗಳು ಸೂಕ್ಷ್ಮ ಅಂತ ರೀತಿಯಲ್ಲಿ ಗಮನಿಸ್ಕೊಂಬಂದರು. ಸೆನೆಗಲ್ ಅಂತಕ್ಕಂಥ ಕಂಟ್ರಿ, ಸೆನೆಗಲ್ ನಮ್ಮ ದಕ್ಷಿಣ ಆಫ್ರಿಕಾಗೆ ಇರತಕ್ಕಂಥ ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಕಂಟ್ರಿನಲ್ಲಿ ಏನು ಅವನ ಆ್ಯಕ್ಟಿವಿಟೀಸ್ ಅಲ್ಲಿ ಇತ್ಕೊಂಡು ಮಾಡ್ತಿದ್ರು, ಹಲವಾರು ಕಡೆ ಇದ್ದಾರೆ ಅಂತಕ್ಕಂಥ ಒಂದು ಸುಳ್ಳು ಮಾಹಿತಿಗಳೇನಿದ್ದವು. ಅಂತಿಮವಾಗಿ ಅವರಿರ್ತಕ್ಕಂಥ ಸ್ಥಳದ ಬಗ್ಗೆ ಮಾಹಿತಿಗಳನ್ನು ತರಿಸ್ಕೊಂಡ ನಂತರ ನಮ್ಮ ಅಂಬಾಸಿಡರ್ ಏನಿದ್ದಾರಲ್ಲಿ ಅಲ್ಲಿ ಎಂಬಸಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಅಂಬಾಸಿಡರ್ ಅವರು ರಾಜೀವ್ ಅಂತಕ್ಕಂಥವ್ರು ಏನಿದ್ದಾರೆ IFS ಆಫೀಸರ್, ಅವರು ನಮ್ಮ ಒಂದು ರಿಕ್ವೆಸ್ಟ್ ಏನಿದೆ ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಅಲ್ಲಿಯ ದೇಶದ ಗೃಹ ಮಂತ್ರಿಗಳು ಮತ್ತು ಅಲ್ಲಿಯ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಜನವರಿ 19ನೇ ತಾರೀಕು ಅರೆಸ್ಟ್ ಆಗಿದ್ದಾರೆ. ಅವರು ಅರೆಸ್ಟ್ ಆಗಿರತಕ್ಕಂಥದ್ದು ಜನವರಿ 19ನೇ ತಾರೀಕು. ಅದಾದ ನಂತರ ನಮಗೇನು ಮಾಹಿತಿಗಳನ್ನು ಕಳಿಸಿದ್ದಾರೆ, ಈಗಾಗಲೇ ಅವರನ್ನು ಬಂಧಿಸಿ ಇಲ್ಲಿಗೆ ಕರ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆನೂ ಚರ್ಚೆ ಮಾಡಿ ಅಲ್ಲಿಯ ದೇಶದ ಜೊತೆನೂ ಚರ್ಚೆ ಮಾಡಿ ಗೃಹ ಇಲಾಖೆಯ ಜೊತೆಯಲ್ಲಿ ಈಗಾಗಲೇ ಭಾಳ ದೂರ ಮುಂದುವರೆದಿದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಮಾಹಿತಿಗಳು ಬರ್ತದೆ. ಇದರಲ್ಲಿ ಯಾವುದೇ ರೀತಿಯ ತಪ್ಪು ಮಾಹಿತಿಗಳ ಅವಶ್ಯಕತೆ ಇಲ್ಲ. ನಮ್ಮ ಪೊಲೀಸ್ ಇಲಾಖೆಯಿಂದ ಇವತ್ತು ಸಾರ್ವಜನಿಕರಿಗೆ ಈ ರೀತಿಯ ಒಂದು ಬೆದರಿಕೆಗಳು ಬರ್ತಾ ಇದ್ದಂಥ ಹಿನ್ನೆಲೆ ಒಳಗೆ ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಅಲ್ಲಿಯ ಸರ್ಕಾರದ ಜೊತೆ ಒಂದು ಸಂಪರ್ಕಕ್ಕೆ ಬಂದು ಇವತ್ತೇನು ಯಶಸ್ಸನ್ನು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಇಂಥ ಒಂದು ವಿಷಯದಲ್ಲಿ ನಮ್ಮ ಅಧಿಕಾರಿಗಳು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೂ ಅಭಿನಂದಿಸಿ ನಾನು ಇವತ್ತು ಇವನ್ನ ಎಂಬಸಿಯವ್ರಿಗೂ ಫೋನ್ ಮಾಡಿ ಅಲ್ಲಿಯ ಅಂಬಾಸಿಡರ್ ಏನಿದ್ದಾರೆ ನಮ್ಮ ದೇಶದ ಪ್ರತಿನಿಧಿಗಳು ಅವರು ನಮಗೆ ಕೊಟ್ಟಂಥ ಸಹಕಾರಕ್ಕೆ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ದೂರವಾಣಿ ಮುಖಾಂತರ. ಸದ್ಯದಲ್ಲೇ ಅವರ ಏನೊಂದು ರವಿ ಪೂಜಾರಿ ಅವರು ಮತ್ತು ಅವ್ರ ಬಳಗದವರು ಏನಿದ್ದಾರೆ ಇಲ್ಲಿ ಕೆಲವರು ಅವರ ಹೆಸರಿನಲ್ಲಿ ನಡೆಸ್ತಾ ಇದ್ದಂಥ ಈ ಒಂದು ಭಯಭೀತಿಯ ವಾತಾವರಣಗಳೇನಿತ್ತು, ಕಾನೂನು ಬಾಹಿರ ಚಟುವಟಿಕೆಗಳು, ಅದೆಲ್ಲದಕ್ಕೂ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ.